ಈಗಾಗಲೇ ಮಂಡ್ಯದ ಚುನಾವಣೆ ರಣಕಣ ತುಂಬ ಜೋರಾಗ್ತಾ ಇದೆ. ಇವತ್ತು JDSನ ನಾಯಕರು ಕೂಡ ಮಂಡ್ಯದಲ್ಲೇ ಬೀಡ್ಬಿಟ್ಟಿದ್ರು. ಅದರಲ್ಲೂ ಕುಮಾರಸ್ವಾಮಿನೇ ನೇರವಾಗಿ JDS ಕಾರ್ಯಕರ್ತರ ಜೊತೆಗೆ ಮಾತುಕತೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು ಕುಮಾರಸ್ವಾಮಿ ಅಥವಾ ನಿಖಿಲ್ ಮಂಡ್ಯದಿಂದ ಮತ್ತೆ ಕಣಕ್ಕಿಳಿಬೇಕು ಅಂತ ಒತ್ತಾಯ ಮಾಡಿದ್ರು. ಹಾಗಾದರೆ ಕುಮಾರಸ್ವಾಮಿ ಕಣಕ್ಕಿಳಿತಾರಾ ಅಥವಾ ನಿಖಿಲ್ ಎಂಟ್ರಿ ಕೊಡ್ತಾರಾ? ನೋಡೋಣ ಬನ್ನಿ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತೇನಾದ್ರೂ ಜಾತ್ಯತೀತ ಸಂತಾನ ಗೆಲ್ಲಬೇಕು ಅಂದ್ರೆ ಕುಮಾರಣ್ಣ ಬರಬೇಕು. ನಿಮ್ಮ ಆಸೆಗೆ ಭಂಗ ತರಲ್ಲ, ಒಂದು ತೀರ್ಮಾನ ಮಾಡ್ತೀವಿ. ಅಂಬರೀಷ್ ಅವ್ರನ್ನ ಮುಖ್ಯಮಂತ್ರಿ ಸತ್ತು ಮಾಡಿ ಜೊತೆ ಕೂತ್ಕೊಂಡು ಮಂಡ್ಯ ಜನಕ್ಕೆ ತೋರಿಸ್ಬೇಕು ಅಂತ ತೋರಿಸ್ತವ್ರು ಯಾರು? ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ ನಮ್ಮ ಸ್ವಂತ ಅಕ್ಕ ಅಂತ ಹೇಳಿದ್ರು. ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ. ಯಾಕಂದ್ರೆ ಇಷ್ಟು ದಿನ ಸುಮಲತಾ ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳ್ತಿದ್ರು. ಆದರೆ ಬಿಜೆಪಿ JDSಗೆ ಬಿಟ್ಟುಕೊಟ್ಟಿರುವ 3 ಕ್ಷೇತ್ರಗಳಲ್ಲಿ ಮಂಡ್ಯ ಕೂಡ ಒಂದಾಗಿದೆ. ಹೀಗಾಗಿ ಮಂಡ್ಯದಲ್ಲಿ JDS ಅಭ್ಯರ್ಥಿಯೇ ಕಣಕ್ಕಿಳಿಯೋದು ಬಹುತೇಕ ಪಕ್ಕಾ ಆದಂತಿದೆ. ಹೀಗಾಗಿ ಇಂದು ಮಂಡ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆ ಸಂಬಂಧ ಪೂರ್ವಭಾವಿ ಸಭೆ ನಡೆಸಿದ್ರು. ಸಭೆಯಲ್ಲಿ ಮಂಡ್ಯದ JDS ನಾಯಕರು ಭಾಗಿಯಾಗಿದ್ರು. ಸಭೆ ಆರಂಭಕ್ಕೂ ಮುನ್ನವೇ JDS ಕಾರ್ಯಕರ್ತರು ಮಂಡ್ಯದಿಂದ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಪಟ್ಟು ಹಿಡಿದಿದ್ರು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತೇನಾದ್ರೂ ಜಾತ್ಯತೀತ ಸಂತಾನ ಗೆಲ್ಲಬೇಕು ಅಂದ್ರೆ ಕುಮಾರಣ್ಣ ಬರಬೇಕು. ಕಾರ್ಯಕರ್ತರ ಮನವಿಗೆ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಒಂದು ಕ್ಷಣ ಭಾವುಕರಾದರು. ಬಳಿಕ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಸಮಾವೇಶವೊಂದರಲ್ಲಿ ಸಿಎಂ ನನ್ನ ವಿರುದ್ಧ ನಿಂತಿದ್ದ ತಾಯಿ ಗೆಲುವಿಗೆ ಕಾಂಗ್ರೆಸ್ ಕಾರಣ ಅಂತ ಹೇಳಿದ್ರು. ಆದರೆ ಅದೇ ಸಮಾವೇಶದಲ್ಲಿ DCM ನನ್ನ ಪರ ಚುನಾವಣೆ ಮಾಡಿದ್ದಾಗಿ ಹೇಳಿದ್ರು. ಇದು ನನಗೆ ಅರ್ಥವೇ ಆಗಲಿಲ್ಲ ಅಂತ ವ್ಯಂಗ್ಯ ಮಾಡಿದ್ರು. ಗೌರವಾನ್ವಿತ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳ್ತಾರೆ, ಇವತ್ತು ತಾಯಿ ಗೆಲ್ಲಲಿಕ್ಕೆ, ಪಕ್ಷೇತರ ಅಭ್ಯರ್ಥಿ ಗೆಲ್ಲಲಿಕ್ಕೆ ಕಾಂಗ್ರೆಸ್ ಪಕ್ಷವೇ ಕಾರಣ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇನ್ನೊಂದು ಕಡೆ ಅದೇ ವೇದಿಕೆಯಲ್ಲಿ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಬಹಳ ಅತ್ಯಂತ ಪ್ರಾಮಾಣಿಕವಾಗಿ ಬಂದು ನಿಂತ್ಕೊಂಡು ಕುಮಾರಸ್ವಾಮಿ ಅವರ ಕೈನ ಮೇಲೆ ಕಿಡಿದೆತ್ತಿ ನಾವು ಜೋಡೆತ್ತುಗಳು ನಿಖಿಲ್ ಕುಮಾರಸ್ವಾಮಿ ಗೆಲುವಿಗೆ ಕಾಂಗ್ರೆಸ್ ಪಕ್ಷ ಶ್ರಮಿಸ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ನನಗೆ ಅರ್ಥ ಆಗಲಿಲ್ಲ. ಸಭೆ ಬಳಿಕ ಮಾತನಾಡಿದ ಕುಮಾರಸ್ವಾಮಿ, ನಿಮ್ಮ ಆಸೆಗೆ ನಾವು ಭಂಗ ತರಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಒಂದು ಮಾತು ಕೇಳ್ತೀವಿ, ನಿಮ್ಮ ಆಸೆಯ ಪ್ರಕಾರ ಅದನ್ನ ನೆರವೇರಿಸಿಕೊಡ್ತೇವೆ ಅಂತ ತಿಳಿಸಿದರು. ಇವತ್ತೇನು ಬಹಳ ಆಸೆಯಿಂದ ಬಂದಿದ್ದೀರಿ. ಇಲ್ಲಿ ಪುಟ್ಟಣ್ಣ ಅವರು, ತಾವು ತಮ್ಮಣ್ಣವರು, ನಾವೆಲ್ಲ ಏನಿದ್ದೀವಿ ಇಲ್ಲಿ ಸೀನಿಯರ್ ಲೀಡರ್ಸು, ನಿಮ್ಮ ಆಸೆಗೆ ಭಂಗ ತರಲ್ಲ, ಒಂದು ತೀರ್ಮಾನ ಮಾಡ್ತೀವಿ. ಸ್ವಲ್ಪ ನಾನು ನಿಖಿಲ್ ಕುಮಾರಸ್ವಾಮಿಗೂ ಒಂದು ಮಾತು ಹೇಳಿದ್ದೇನೆ, ನಿಖಿಲ್ ಕುಮಾರಸ್ವಾಮಿಗೂ ನಾನು ಮಾತು ಹೇಳಿದ್ದೇನೆ. ಯಾವುದೇ ಒಂದು ತೀರ್ಮಾನಗಳ ನಾಯಕರುಗಳು ಕೂತ್ಕೊಂಡು ನಿಮ್ಮ ಭಾವನೆಗಳೇನಿದೆ, ನೀವು ನೇರ ಈ ಸಭೆಯಲ್ಲಿ ನೀವೇನು ವ್ಯಕ್ತಪಡಿಸಿದ್ದೀರಿ, ನಿಮ್ಮ ಭಾವನೆಗಳಿಗೆ ಯಾವುದೇ ಕಾರಣಕ್ಕೂ ನಿರಾಸೆ ಆಗದೆ ನಮ್ಮ ನಾಯಕರುಗಳೆಲ್ಲ ಕೂತು ಏನು ತೀರ್ಮಾನ ಮಾಡಬೇಕು ನಿಮ್ಮ ಆಸೆ ಪ್ರಕಾರ ಅದು ನೆರವೇರಿಸ್ಕೊಡ್ತೀನಿ. ಇನ್ನು ಮಂಡ್ಯ ಸಂಸದೆ ಸುಮಲತಾ ನನ್ನ ಸ್ವಂತ ಅಕ್ಕ, ಸುಮಲತಾ ಜೊತೆ ಸಂಘರ್ಷ ಮುಂದುವರಿಸಿಕೊಂಡು ಹೋಗಲ್ಲ ಅಂತ ಸಭೆಯಲ್ಲಿ ಕುಮಾರಸ್ವಾಮಿ ಹೇಳಿದ್ರು. ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ ನಮ್ಮ ಸ್ವಂತ ಅಕ್ಕ ಅಂತಕ್ಕಂಥ ಹೇಳ್ತೀವಿ. ರಾಜಕಾರಣದಲ್ಲಿ ಸಂಘರ್ಷಗಳು ಬರೋದು ಬೇರೆ, ರಾಜಕಾರಣದಲ್ಲಿ ಸಂಘರ್ಷಗಳು ಬರುತ್ತೆ. ಅದನ್ನೇ ನಾವು ಮತ್ತದನ್ನು ವೈಭವೀಕರಿಸಿಕೊಂಡು ಹೋಗ್ಲಿಕ್ಕೆ ಸಿದ್ಧ ಇಲ್ಲ. ಮಾರ್ಚ್ 21ಕ್ಕೆ HDKಗೆ ಆಪರೇಷನ್ ಇರೋದ್ರಿಂದ ಮಾರ್ಚ್ 25ಕ್ಕೆ ಅಭ್ಯರ್ಥಿ ಹೆಸರು ಘೋಷಿಸುವುದಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಯೇ ಬಹುತೇಕ ಅಭ್ಯರ್ಥಿಯಾಗುವುದು ಇಂದಿನ ಸಭೆಯಿಂದ ಪಕ್ಕಾ ಆದಂತಿದೆ. ಬ್ಯೂರೋ ರಿಪೋರ್ಟ್ TV9.